ಹಲೋ ಫ್ರೆಂಡ್ಸ್, ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ. ಅನಿತಾ ಮತ್ತೆ ರಾಘು ಇಬ್ರು ಸೇರ್ಕೊಂಡು ಎಲ್ಲಾ ಶಾಸ್ತ್ರಗಳನ್ನು ಮಾಡ್ತಾರೆ. ಹಾಗೆ ರಾಘು ಇಲ್ಲಿ ಅನಿತಾ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಹೋಗ್ತಿರ್ಬೇಕಾದ್ರೆ ಆಗ ನಿಲ್ಸಿ ಅಂತ ಜಾನ್ಸಿ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಆಗ ಏನಮ್ಮ ಮಾತಾಡ್ತಿದ್ಯಾ, ಯಾಕೇನಾಯ್ತು ಅಂತ ಹೇಳಿ ಅಜ್ಜಿ ಮನೆಯವರೆಲ್ಲರೂ ಹೇಳಿದಾಗ, ಯಾಕಂದ್ರೆ ಈಗ ಅನಿತನ್ ಕುತ್ತಿಗೆಗೆ ತಾಳಿ ಕಟ್ತಿರೋ ಅಂತ ಆ ಮದ್ವೆ ಗಂಡಿಗೆ ಈಗಾಗ್ಲೇ ಮದ್ವೆ ಆಗಿದೆ. ಈಗಾಗ್ಲೇ ಮದ್ವೆ ಆಗಿರೋ ಹುಡುಗ ಎರಡನೇ ಮದ್ವೆ ಯಾಕೆ ಆಗ್ಬೇಕು ಅಂತ ಹೇಳಿ ಇಲ್ಲಿ ಜಾನ್ಸಿ ಹೇಳಿದ ತಕ್ಷಣ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ಇರೋ ನಿಜಾನೇ ಹೇಳ್ತಾ ಇದ್ದೀನಿ, ಈ ಮದ್ವೆ ನಡಿಬಾರ್ದು ಅಂತ ಹೇಳಿ ಜಾನ್ಸಿ ಹೇಳಿದ ತಕ್ಷಣ ಆಗ ಅನಿತಾ ತಂದೆ ತಾಯಿ, ಮೇಡಮ್ ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ದೊಡ್ಡ ಮನೆಯವರು ಅಂತ ಅಂದ್ಬಿಟ್ಟು ನಿಮ್ನ ಕರ್ಸಿದ್ರೆ ನೀವೇ ಈ ತರ ಮಾಡ್ತಿದ್ದೀರಲ್ಲ, ಮದ್ವೆ ನಿಲ್ಸೋ ಮಾತಾಡ್ತಿದ್ದೀರಲ್ಲ, ತಮಾಷೆ ಮಾಡ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಅನಿತಾ ತಂದೆ ತಾಯಿ ಹೇಳಿದಾಗ, ಇಲ್ಲ ನಾನ್ ನಿಜಾನೇ ಹೇಳ್ತಾ ಇದ್ದೀನಿ, ಈಗಾಗ್ಲೇ ಅವನ್ಗೆ ಮದ್ವೆ ಆಗಿದೆ, ಅವನ್ಗೆ ಹೆಂಡತಿ ಕೂಡ ಇದ್ದಾರೆ. ಈಗ ಅನಿತನ್ ಕುತ್ತಿಗೆ ತಾಳಿ ಅದೇ ಕಟ್ಟಕ್ ಸಾಧ್ಯ ಅಂತ ಹೇಳಿ ಜಾನ್ಸಿ ಹೇಳಿದ ತಕ್ಷಣ ಎಲ್ಲರೂ ಕೂಡ ಗಾಬರಿಯಾಗಿ ಟೆನ್ಷನ್ ಆಗ್ತಾರೆ. ಏನಮ್ಮ ಮಾತಾಡ್ತಿದ್ಯಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ, ಈಗಾಗ್ಲೇ ಮದ್ವೆ ಆಗಿದ್ರೆ ರಾಘುಗೆ ಅವನ್ ಯಾಕೆ ಬಂದು ಇಲ್ಲಿ ಇನ್ನೊಂದ್ ಮದ್ವೆ ಆಗ್ತಿದ್ದ, ಸುಮ್ನೆ ಏನೇನೋ ಮಾತಾಡಿದ್ರೆ 4 ಬಾರಿಸ್ಬೇಕಾಗತ್ತೆ ಅಂತ ಹೇಳಿ ಅಜ್ಜಿ ಬೈತಾ ಇರ್ತಾರೆ. ನಾನ್ ಯಾಕೆ ಸುಳ್ಳು ಹೇಳ್ಬೇಕು, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ, ಅವನ್ಗೆ ಮದ್ವೆ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಿ ಜಾನ್ಸಿ ಹೇಳಿದಾಗ, ಸರಿ ಆಯ್ತು, ಹಾಗಾದ್ರೆ ಮದ್ವೆ ಆಗಿದ್ರೆ ಅವ್ನ್ ಯಾಕೆ ಮದ್ವೆಗೆ ಒಪ್ಕೋತಾ ಇದ್ದ, ಹಾಗೇನೆ ಮದ್ವೆ ಆಗಿರೋ ಹುಡುಗಿ ಯಾರು ಅಂತ ಹೇಳಿ ಯಾರ ಜೊತೆ ಮದ್ವೆ ಆಗಿ ಯಾರಿಗೆ ತಾಳಿ ಕಟ್ಟಿದಾನೆ ಅಂತ ಅಜ್ಜಿ ಹೇಳಿದಾಗ, ಬೇರೆ ಯಾರಿಗೂ ಅಲ್ಲ, ನನಗೆ ತಾಳಿ ಕಟ್ಟಿರೋದು ರಾಘು. ನಾನು ಮತ್ತೆ ರಾಘು 1 ತಿಂಗಳ ಹಿಂದೆ ಮದ್ವೆ ಆಗಿದ್ದೀವಿ, ನಾನು ರಾಘು ಗಂಡ ಹೆಂಡತಿ ಅಂತ ಹೇಳಿ ಜಾನ್ಸಿ ಹೇಳಿದ ತಕ್ಷಣ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನೋಡು, ನಿನಗ್ ತಾಳಿ ಕಟ್ಟಿದ್ರೆ ಅವ್ನು ಯಾಕೆ ಅನಿತನ್ನ ಮದ್ವೆ ಆಗಕ್ಕೆ ಒಪ್ಕೋತಾ ಇದ್ದ, ಏನ್ ತಲೆ ಸರಿ ಇದೆಯಾ ಇಲ್ವಾ, ಈ ತರ ಎಲ್ಲ ಮಾತಾಡಿದ್ರೆ ಸುಮ್ಮನೆ ಇರೋದಿಲ್ಲ, ಮೊದಲು ಇಲ್ಲಿಂದ ಹೊರಗಡೆ ಹೋಗು ಅಂತ ಹೇಳಿ ಕೋಪ ಮಾಡ್ಕೊಂಡು ಅಜ್ಜಿ ಬೈತಾರೆ. ಆಗ ನಾನ್ ಯಾಕೆ ಸುಳ್ಳು ಹೇಳ್ಬೇಕು, ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಬೇಕಾದ್ರೆ ರಾಘುನೇ ಕೇಳಿ ಅಂತ ಹೇಳಿ ಜಾನ್ಸಿ ಹೇಳ್ತಾಳೆ. ರಾಘು ಏನು ಮಾತಾಡಿದ್ರೆ ಸುಮ್ನೆ ಕೂತಿರೋದನ್ನ ನೋಡಿ ಆಗ ಅನಿತಾ ತಂದೆ ತಾಯಿ, ಏನಪ್ಪ ರಾಘು ಸುಮ್ನೆ ಕೂತಿದ್ಯಾ, ಏನಾದ್ರು ಮಾತಾಡು ಅಂತ ಹೇಳ್ತಾರೆ. ಆಗ ರಾಘು ಸುಮ್ನೆ ಕೂತಿದ್ದಾನೆ ಅಂದ್ರೆ ಏನರ್ಥ, ಹಾಗಾದ್ರೆ ತಪ್ಪು ಮಾಡಿಲ್ಲ ಅಂತಾನೆ ಅರ್ಥ ಅಲ್ವಾ, ಹಾಗಾದ್ರೆ ಈ ಹುಡುಗಿ ಏನೇನೋ ಹೇಳ್ತಿದ್ದಾರೆ ಅಂತ ಹೇಳಿ ಇಲ್ಲಿ ರಾಘು ಚಿಕ್ಕಮ್ಮ ಹಾಗೆ ಅನಿತಾ ಮನೆಯವರೆಲ್ಲರೂ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ನಾನ್ ನಿಜ ಹೇಳ್ತಾ ಇದ್ದೀನಿ, ರಾಘು ನನ್ ಗಂಡ, ಈ ಮದ್ವೆ ನಡೆಯೋದಕ್ಕೆ ನಾನ್ ಬಿಡೋದಿಲ್ಲ, ರಾಘುನ ನಾನ್ ಬಿಟ್ಕೊಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಹಾಗೇನೆ ಅಜ್ಜಿ, ನಾನು ರಾಘುನ ತಪ್ಕೊಂಡಿದ್ದಾಗ ನೀವು ಬಂದ್ ಬೈದ್ರಲ್ಲ, ನನ್ ರಾಘುನ ತಪ್ಕೊಂಡು ಅನಿತನ್ಗೆ ಬಿಟ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಎಷ್ಟೆಲ್ಲ ಪ್ರಯತ್ನ ಪಟ್ರು ಕೂಡ ಇಂಥ ಒಳ್ಳೆ ಹುಡುಗನ್ನ ಜೊತೆಗೆ ಇವನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ರಾಘು ನನ್ ಜೀವ, ನನ್ ಗಂಡನ ನಾನು ಅದೇಗ್ ಬಿಟ್ಕೊಡ್ಲಿ ಅಂತ ನನಗೆ ಬೇಜಾರಾಗೋಯ್ತು, ಅದಕ್ಕೋಸ್ಕರ ಒಂದೇ ಕಾರಣಕ್ಕೆ ಈ ಮದ್ವೆನ ನಿಲ್ಲಿಸ್ತಾ ಇದ್ದೀನಿ. ಈಗಾಗ್ಲೇ ರಾಘು ಮದ್ವೆ ಆಗಿದ್ದಾನೆ, ದಯವಿಟ್ಟು ಈ ಮದ್ವೆನ ನಿಲ್ಲಿಸ್ಬಿಡಿ, ನನ್ ರಾಘುನ ನನ್ಗೆ ವಾಪಸ್ ಕೊಡಿ ಅಂತ ಹೇಳಿ ಇಲ್ಲಿ ಚಾನ್ಸಿ ಕೇಳ್ಕೊಂಡಾಗ, ಅಷ್ಟಕ್ಕೂ ಇಷ್ಟೆಲ್ಲ ಆದ್ಮೇಲೂ ಕೂಡ ಏನ್ ಸಾಕ್ಷಿ ಇದೆ ನಿನ್ ಹತ್ರ, ರಾಘು ನಿನ್ಗೆ ತಾಳಿ ಕಟ್ಟಿದ್ದಾನೆ ಅಂತ ಏನ್ ಗ್ಯಾರಂಟಿ ಅಂತ ಹೇಳಿ ನೀನ್ ಸುಳ್ಳು ಹೇಳ್ತಿರ್ಬೋದಲ್ಲ ಅಂತ ಅಜ್ಜಿ ಹೇಳಿದಾಗ, ನಾನ್ ಯಾಕೆ ಸುಳ್ಳು ಹೇಳಿ ಅಂತ ಹೇಳಿ ಇಲ್ಲಿ ಆ ಪೆನ್ ಡ್ರೈವ್ ನ ಹಾಕಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಮದ್ವೆ ವಿಡಿಯೋನ ಹಾಕ್ತಾರೆ. ಆಗ ಮದ್ವೆ ವಿಡಿಯೋ ಹಾಕಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಜಾನ್ಸಿ ಮತ್ತೆ ಇಲ್ಲಿ ರಾಘು ಮದ್ವೆ ನಡೀತಾ ಇರೋದು ಹಾಗೆ ಅರ್ಶಿನ ಶಾಸ್ತ್ರ ಎಲ್ಲ ವಿಡಿಯೋನು ನೋಡಿ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ. ಇಷ್ಟೆಲ್ಲ ಆಗಿದ್ರು ಕೂಡ ಸತ್ಯ ಮುಚ್ಚಿಟ್ಟು ಇನ್ನೊಂದ್ ಮದ್ವೆ ಮಾಡಕ್ ಹೊರಟಿದ್ರ, ಎಂತ ಮೋಸ ಮಾಡ್ತಿದ್ದೀರಾ ನಮ್ಮ ಮನೆಯವ್ರಿಗೆ ಎಲ್ಲರೂ ಸೇರ್ಕೊಂಡು, ಯಾಕೆ ಹೀಗ್ ಮಾಡಿದ್ರಿ ಮಂಜುಳಾ ಅಂತ ಹೇಳಿ ರಾಘು ಚಿಕ್ಕಮ್ಮನ್ನ ಮನೆಯವರೆಲ್ಲರೂ ಅನಿತಾ ಮನೆಯವರು ಕೇಳ್ತಾರೆ. ಆಗ ಅದು ಏನಾಯ್ತು ಅಂದ್ರೆ, ಈ ಮದ್ವೆ ಅಂತ ಹೇಳಕ್ ಹೋಗ್ತಿರ್ಬೇಕಾದ್ರೆ ನಾನ್ ಹೇಳ್ತೀನಿ, ಈ ಮದ್ವೆನ ಬೇಕು ಅಂತಾನೆ ಬಲವಂತದಿಂದ ಮಾಡ್ತಿದ್ದಾರೆ. ಯಾಕಂದ್ರೆ ಪಲ್ಲವಿ ಮದ್ವೆ ಆಗ್ಬೇಕು ಅಂದ್ರೆ ಮಿಥುನ್ನ ಅನಿತನ್ನ ರಾಘು ಮದ್ವೆ ಆಗ್ಬೇಕು ಅಂತ ಮಾತು ತಗೊಂಡಿದ್ರು. ಹಾಗೆ ಪಲ್ಲವಿ ಮದ್ವೆ ಆಗಿದ ತಕ್ಷಣ ರಾಘು ಮದ್ವೆ ಆಗ್ಬೇಕು ಅಂತ ಅನಿತನ್ನ ಹೇಳಿದ್ರು. ಅದಕ್ಕೆ ಬಲವಂತದಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಪಲ್ಲವಿಗೋಸ್ಕರ ಅವಳ ಜೀವನ ಹಾಳಾಗ್ಬಾರ್ದು ಅಂತ ಒಂದೇ ಕಾರಣಕ್ಕೆ ರಾಘು ಈ ಮದ್ವೆಗೆ ಒಪ್ಕೊಂಡ. ಹಾಗಂತ ನನ್ನನ್ನ ಬಿಟ್ಟು ಇವಳನ್ನ ಮದ್ವೆ ಆಗೋದು ಯಾವ ನ್ಯಾಯ ಅಂತ ಹೇಳಿ ಕೋಪ ಮಾಡ್ಕೊಂಡು ಇಲ್ಲಿ ಜಾನ್ಸಿ ಹೇಳ್ತಾಳೆ, ಸಾಕ್ ನಿಲ್ಸೆ, ಎಷ್ಟು ಮಾತಾಡ್ತಿದ್ಯಾ, ಅಷ್ಟಕ್ಕೂ ನಿನ್ನ ಮತ್ತೆ ರಾಘು ಮದ್ವೆ ನಿಜವಾದ ಮದ್ವೆ ಅಲ್ವೇ ಅಲ್ಲ, ನೀವಿಬ್ರು 1 ತಿಂಗಳ ಮಟ್ಟಿಗೆ ಮದ್ವೆ ಆಗಿದ್ರಿ, ನೀನ್ ದುಡ್ಡು ಕೊಟ್ಟಿದ್ದೆ, ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ರು, ಆದ್ರೆ ಈಗ ನೋಡಿದ್ರೆ ನಿಜವಾದ ಮದ್ವೆ ಅಂತ ಕತೆ ಕಟ್ತಿದ್ಯಾ ಎಲ್ಲಾರ್ ಮುಂದೆ ಅಂತ ಹೇಳಿ ಪಲ್ಲವಿ ಹೇಳಿದಾಗ, ಹೌದು ಪಲ್ಲವಿ ನಾವಿಬ್ರು ಮದ್ವೆ ಆಗಿದ್ದು ಒಂದು ಒಪ್ಪಂದದ ಮೇಲೆನೆ 1 ತಿಂಗಳ ಮಟ್ಟಿಗೆ, ಆದ್ರೆ ರಾಘು ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ ನಿಜಾನೇ ಅಲ್ವಾ, ನನ್ ಜೊತೆ 1 ತಿಂಗಳು ಇದ್ದಿದ್ದು ನಿಜಾನೇ ಅಲ್ವಾ, ಹಾಗಂದ್ಮೇಲೆ ಅವ್ನು ನನ್ ಗಂಡನೇ ಅಲ್ವಾ ಅಂತ ಹೇಳಿ ಕೋಪ ಮಾಡ್ಕೊಂಡು ಇಲ್ಲಿ ಚಾನ್ಸಿ ಹೇಳ್ತಾಳೆ, ನೋಡು
ರಾಗುನ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಲ್ಲ ಅಷ್ಟೇ. ಈಗ ನೀವೇನು ನಿರ್ಧಾರ ಮಾಡ್ತೀರಾ ಅಂತ ನೀವೇ ನಿರ್ಧಾರ ಮಾಡಿ. ಇನ್ನೊಂದು ಮದುವೆ ಆದರೆ ಇದು 2ನೇ ಮದುವೆನೇ ಆಗೋದು ಅಂತ ಹೇಳಿ ಝಾನ್ಸಿ ಹೇಳಿದಾಗ, ಇಷ್ಟೆಲ್ಲ ಆಗಿದ್ರು ಕೂಡ ಸತ್ಯ ಮುಚ್ಚಿಟ್ಟು ಇನ್ನೊಂದು ಮದುವೆ ಮಾಡಕ್ಕೆ ಹೊರಟಿದ್ಯಲ್ಲ, ನಿಂಗೇನು ಅನ್ಸಲ್ವಾ ಅಂತ ಹೇಳಿ ರಾಗು ಚಿಕ್ಕಮ್ಮ ಮಂಜುಳಾಗಿ ಹೋಗಿ ಅಜ್ಜಿ ಹೊಡಿತಾರೆ. ಇಷ್ಟೆಲ್ಲ ಆದಮೇಲೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಅಜ್ಜಿ ಹೇಳಿದ ತಕ್ಷಣ, ಅಮ್ಮ ಏನು ಮಾತಾಡ್ತಿದ್ದೀರಾ, ನನ್ನ ಮಗಳು ಕತೆ ಏನಾಗಬೇಕು, ಅಲ್ಲ ರಾಗುವಿಂದಾಗಿ ಅವಳಿಗೆ ಮಾತು ಬಂದಿದೆ, ಅವಳು ನಡೀತಾ ಇದ್ದಾಳೆ, ಇಷ್ಟೆಲ್ಲ ಆದಮೇಲೆ ರಾಗುನ ಬಿಟ್ಕೊಡು ಅಂತ ಮಾತೇ ಇಲ್ಲ. ಅಷ್ಟಕ್ಕೂ ಇಷ್ಟೆಲ್ಲ ಜನರ ಮಧ್ಯೆ ನಮ್ಗೆ ಅವಮಾನ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ನಿಮ್ಮ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ ಅಂತ ಅನಿತಾ ತಂದೆ ಹೋಗ್ತಿರ್ಬೇಕಾರೆ, ಅಪ್ಪ ಏನು ಮಾಡ್ತಿದ್ಯಾ ನೀನು, ನನಗೋಸ್ಕರ ಅಂತ ನೀನು ಯಾರ್ಯಾರ ಕಾಲ್ಗೋ ಬೀಳೋ ಅಂತ ಅವಶ್ಯಕತೆ ಇಲ್ಲ, ಸುಮ್ಮನೆ ಏನೇನೋ ಮಾತಾಡಬೇಡಪ್ಪ, ಈ ಮದುವೆ ನನಗೆ ಬೇಕಾಗಿಲ್ಲ, ಈ ಮದುವೆ ಆಗೋದು ಇಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಅನಿತಾ ಹೇಳ್ತಾಳೆ. ಇಲ್ಲಿಗೆ ಈ ಮದುವೆ ನಿಂತೋಗ್ಲಿ ಅಂತ. ಸರಿಯಾಗಿ ಹೇಳ್ತಿದ್ಯಾ, ಈ ಮದುವೆ ನಡೆದ್ರೆ ಬಲವಂತದಿಂದ ನಡಿಬೇಕಾಗತ್ತೆ, ಹಾಗೇನೆ ಇದು 2ನೇ ಮದುವೆ ಆಗುತ್ತೆ. ಈಗಾಗಲೇ ದೇವ್ರ ಇಚ್ಛೆ ಅಂತೆ ಮದುವೆ ಆಗೋಗಿದೆ ರಾಗು ಮತ್ತೆ ಝಾನ್ಸಿಗೆ, ಇದನ್ನ ಬದಲಾಯಿಸುವಂತ ಶಕ್ತಿ ಯಾರಿಗೂ ಇಲ್ಲ, ಇದೆಲ್ಲ ದೇವ್ರ ಇಚ್ಛೆ ಅಷ್ಟೇ ಅಂತ ಹೇಳಿ ನಡೀರಿ, ಈ ಮದುವೆ ನಡೆಯಲ್ಲ, ಎಲ್ಲರೂ ಹೋಗೋಣ ಅಂತ ಹೇಳಿ ಅಜ್ಜಿ ಎಲ್ಲರನ್ನೂ ಕರ್ಕೊಂಡು ಹೋದಾಗ, ಅಪ್ಪ ಎಲ್ಲರೂ ಹೊರಟೋಗ್ತಿದ್ದಾರೆ, ಏನ್ ಮಾಡೋದು, ಅವ್ರನ್ನ ತಡಿಯೋದಿಲ್ವಾ ನೀನು ಅಂತ ಹೇಳಿ ಮಿಥುನ್ ಹೇಳಿದಾಗ, ನಾವು ಕೂಡ ಇಲ್ಲಿಂದ ಹೋಗ್ಬೇಕು ಅಷ್ಟೇ, ಈ ಮದುವೆ ನಡೆಯಲ್ಲ ಅಂತ ನಾನು ಹೇಳದ್ನಲ್ಲ ಅಂತ ಹೇಳಿ ಅಲ್ಲಿಂದ ಅನಿತಾ ಕೋಪ ಮಾಡ್ಕೊಂಡು ಹೂವಿನ ಹಾರನ ತೆಗೆದು ಝಾನ್ಸಿ ಮುಖಕ್ಕೆ ಬಿಸಾಕಿ ಅಲ್ಲಿಂದ ಅನಿತಾ ಹೊರಟೋಗ್ತಾಳೆ. ಆಗ ಇಷ್ಟೆಲ್ಲ ಆಗಿದ್ದು ನಿನ್ನಿಂದನೇ ನನ್ನ ಜೀವನ ಏನಾಗಬೇಕು ಅಮ್ಮ, ನೀವು ಈ ಥರ ಹೊರಟೋದ್ರೆ ನಾನು ಏನು ಮಾಡಲಿ, ನನ್ನ ಜೀವನದ ಬಗ್ಗೆನೂ ಯೋಚನೆ ಮಾಡಿ ನಾನು ಏನು ಮಾಡಲಿ ಅಂತ ಹೇಳಿ ಇಲ್ಲಿ ಪಲ್ಲವಿ ಕೋಪ ಮಾಡಿಕೊಂಡು, ಎಲ್ಲ ಆಗಿದ್ದು ಈ ಝಾನ್ಸಿಯಿಂದ, ಇನ್ನು ನನ್ನ ಜೀವನ ಏನಾಗುತ್ತೋ, ಮಿಥುನ್ನ ನಾನು ಶಾಶ್ವತವಾಗಿ ಕಳ್ಕೊತೀನಿ, ಅತ್ತೆ ಮನೆಯಿಂದ ದೂರ ಆಗುವಂಥ ಪರಿಸ್ಥಿತಿ ಬರುತ್ತೆ ನನಗೆ ಅಂತ ಹೇಳಿ ಇಲ್ಲಿ ಟೆನ್ಷನ್ ಮಾಡಿಕೊಂಡು, ಎಲ್ಲ ಮುಗ್ದೋಯ್ತು ಅಂತ ಹೇಳಿ ಮದುವೆನ ಕೊನೆಗೂ ನಿಲ್ಲಿಸ್ಬಿಟ್ಟೆ ಅಲ್ವಾ, ನೀನಂತೂ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಪಲ್ಲವಿ ಬೈದು ಝಾನ್ಸಿಗೆ ಹೋಗ್ತಾಳೆ. ಸದ್ಯ ಹೇಗೋ ರಾಗು ಮತ್ತೆ ಝಾನ್ಸಿ ಇಬ್ರು ಒಂದಾದ್ರಲ್ಲ, ಅಷ್ಟೇ ಸಾಕು. ಒಟ್ಟಲ್ಲಿ ನಾವು ಅನ್ಕೊಂಡಾಗೆ ಎಲ್ಲ ಆಯ್ತು. ಎಲ್ಲಿ ಅನಿತನ್ ಕುತ್ತಿಗೆಗೆ ರಾಗು ತಾಳಿ ಕಟ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಝಾನ್ಸಿ ಮೇಡಮ್ ಬಂದು ಈ ಮದುವೆ ನಿಲ್ಲಿಸಿ ಕೊನೆಗೂ ತಮ್ಮ ಪ್ರೀತಿನ ಹೇಳ್ಕೊಂಡೇ ಬಿಟ್ರು. ಹಾಗೆ ಇನ್ ಮುಂದೆ ರಾಗು ಮತ್ತೆ ಝಾನ್ಸಿ ಇಬ್ರು ಕೂಡ ಖುಷಿಯಾಗಿರ್ಬೋದು ಅಂತ ಹೇಳಿ ಮಾತಾಡ್ತಿರ್ತಾರೆ ರಾಗು ತಂಗಿ. ಹಾಗೆ ಇಲ್ಲಿ ರಾಗು ಫ್ರೆಂಡ್ಸ್ ಎಲ್ಲರೂ ಝಾನ್ಸಿ ಅತ್ತೆ ಇಲ್ಲಿ ನಡೀತಾರ ಅಂತ ಇದೆಲ್ಲ ವಿಡಿಯೋ ನೋಡಿದ ತಕ್ಷಣ ಏನ್ ನಡೀತಿದೆ, ಹಾಗಾದ್ರೆ ಆ ಝಾನ್ಸಿ ನಿಜವಾಗ್ಲೂ ಆ ರಾಗುನ ಗಂಡ ಅಂತ ಒಪ್ಕೊಂಡಿದ್ದಾಳ, ಅದಕ್ಕೆ ಈ ಮದ್ವೆ ನಾನು ನಿಲ್ಸಿದ್ಲ, ಇನ್ನು ಏನು ಮಾಡೋಕ್ಕಾಗಲ್ಲ, ಇಷ್ಟು ದಿನ ಇದೆಲ್ಲ 1 ತಿಂಗಳು ಮಟ್ಟಿಗೆ ಅಂತ ಅನ್ಕೊಂಡು ಆರಾಮಾಗಿದ್ದೆ, ಆದ್ರೆ ಈ ಝಾನ್ಸಿ ಇದ್ದಕ್ಕಿದ್ದಾಗೆ ಈ ತರ ಯಾಕೆ ಬದಲಾದ್ಲು, ಈ ರಾಗುನ ಗಂಡ ಅಂತ ಯಾಕೆ ಒಪ್ಕೊಂಡ್ಲು ಅಂತ ಹೇಳಿ ಕೋಪ ಮಾಡ್ಕೊಂಡು, ಇಲ್ಲ ನನ್ನ ಪ್ಲಾನ್ನೆಲ್ಲ ಈ ಝಾನ್ಸಿ ಉಲ್ಟಾ ಮಾಡ್ಬಿಡ್ಲು, ಇನ್ನು ನನ್ನ ಮಗನ ಕತೆ ಏನು ಅಂತ ಹೇಳಿ ಕೋಪ ಮಾಡ್ಕೊಂಡು ಇಲ್ಲಿ ಕೂಗಾಡ್ತಿರ್ತಾರೆ ಝಾನ್ಸಿ ಅತ್ತೆ. ಹಾಗೆ ರಾಗು ಇನ್ನೂ ಬಂದಿಲ್ವಲ್ಲ, ಇಷ್ಟೊತ್ತಾಗ್ಲೇ ಫಾರಿನ್ ಇಂದ ಬಂದಿರುತ್ತೆ ಫ್ಲೈಟು, ಅವನು ಇಳ್ದು ಅಲ್ಲಿಂದ ಎಷ್ಟೊಂದೆಲ್ಲ ಟ್ರಾಫಿಕ್ ಇರುತ್ತೆ, ಅಲ್ಲಿಂದ ಬಂದು ಮನೆಗೆ ಸೇರೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗುತ್ತೆ. ರಾಗು ಇವತ್ತು ಬರ್ತಾನೆ, ಹಾಗೆ ಇಲ್ಲಿ ಝಾನ್ಸಿ ಕೂಡ ಬರ್ತಾರೆ. ಎಷ್ಟೋ ದಿನ ಆದ್ಮೇಲೆ ಇಬ್ರು ಭೇಟಿ ಆಗ್ತಿರ್ತಾರೆ. ಇಬ್ರಿಗೂ ಏನಾದ್ರು ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ತಾತ ಮಾತಾಡ್ತಿರ್ತಾರೆ. ಕೊನೆಗೂ ಇಲ್ಲಿ ರಾಗು ಮದ್ವೆನ ನಿಲ್ಸೇ ಬಿಡ್ತಾಳೆ ಝಾನ್ಸಿ. ಹಾಗೆ ರಾಗು ಮತ್ತೆ ನನ್ಗೆ ಮದ್ವೆ ಆಗಿದೆ ಅಂತ ಎಲ್ಲರ ಮುಂದೆ ಹೇಳ್ಕೊಂಡಾಗ, ಆಗ ಯಾಕೆ ಈ ತರ ಮಾಡಿದ್ರಿ ಅಂತ ರಾಗು ಹೋಗಿ ಹೇಳಿದಾಗ, ರಾಗು ನಾನು ನಿನ್ನ ಎಷ್ಟು ಕೇಳ್ಕೊಂಡೆ, ಮನೆಗೆ ಬಂದು ಹೇಳ್ದೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಈ ಮದ್ವೆನ ಮಾಡ್ಕೋಬೇಡ ಅಂತ, ಆದ್ರೆ ನೀನ್ ಮಾತು ಹೇಳ್ದ, ನಿಮ್ಮನೆಯವರು ಕೂಡ ಮದ್ವೆ ನಿಲ್ಸು ಅಂತ ಹೇಳಿದ್ರೆ ಮದ್ವೆ ನಿಲ್ಸ್ಲಿಲ್ಲ, ನನಗೆ ಬೇರೆ ದಾರಿ ಇರ್ಲಿಲ್ಲ, ನಿನ್ನ ಕಾಪಾಡ್ಕೊಳ್ಳೋಕೆ ಇದು ಒಂದೇ ದಾರಿ ಇದ್ದಿದ್ದು, ಅದಕ್ಕೆ ಇದನ್ನ ಮಾಡಿದೆ ಅಂತ ಝಾನ್ಸಿ ಹೇಳಿದಾಗ ರಾಗು ತುಂಬಾನೇ ಕೋಪ ಮಾಡ್ಕೊಂಡು ನೋಡ್ತಿರ್ತಾನೆ. ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.